ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಆಸೆ ಪಟ್ಟವರು ಮತ್ತೆ ಮುಂಚೂಣಿಯಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದವರು ನೀವು ಆ ವಿಚಾರಕ್ಕೆ ನೀವು ಭದ್ರಾಗಿದ್ದೀರಾ? ಜನವರಿ ಮಾತಾಡೋಣ. ಜನವರಿ ಮಾತಾಡೋಣ. ಯಾಕೋ ಹಿಂದೆ ಇಲ್ಲ, ಜನವರಿಗೆ ಒಳ್ಳೆ ನ್ಯೂಸ್ ಕೊಡ್ತೀನಿ. ಅಂದ್ರೆ ಈಗ ಲಾಸ್ಟ್ ಕೊನೆಯ ಪ್ರಶ್ನೆ, ಈಗ ಯಾರೇ ಯತೀಂದ್ರ ಸಿದ್ದರಾಮಯ್ಯ ಆಗಲಿ ಯಾರೇ ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ಯಾವುದೇ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯರು ಅಂತಲ್ಲ, ನನ್ನನ್ನು ಸೇರಿ ಯಾವುದೇ ಒಬ್ಬ ವ್ಯಕ್ತಿ MLA ಇರ್ಬೋದು, MLC ಇರ್ಬೋದು, ಅವ್ರು ಯಾರೇ ವ್ಯಕ್ತಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮಾಡಿದ್ರೆ ಅದು ನೀವೇನು ಗಮನಕ್ಕೆ ತಗೋಬೇಡ್ರಿ. ಥ್ಯಾಂಕ್ ಯು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಆಸೆ ಪಟ್ಟವರು ಮತ್ತೆ ಮುಂಚೂಣಿಯಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದವರು ನೀವು ಆ ವಿಚಾರಕ್ಕೆ ನೀವು ಭದ್ರಾಗಿದ್ದೀರಾ? ಜನವರಿ ಮಾತಾಡೋಣ. ಜನವರಿ ಮಾತಾಡೋಣ. ಯಾಕೋ ಹಿಂದೆ ಇಲ್ಲ, ಜನವರಿಗೆ ಒಳ್ಳೆ ನ್ಯೂಸ್ ಕೊಡ್ತೀನಿ. ಅಂದ್ರೆ ಈಗ ಲಾಸ್ಟ್ ಕೊನೆಯ ಪ್ರಶ್ನೆ, ಈಗ ಯಾರೇ ಯತೀಂದ್ರ ಸಿದ್ದರಾಮಯ್ಯ ಆಗಲಿ ಯಾರೇ ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ಯಾವುದೇ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯರು ಅಂತಲ್ಲ, ನನ್ನನ್ನು ಸೇರಿ ಯಾವುದೇ ಒಬ್ಬ ವ್ಯಕ್ತಿ MLA ಇರ್ಬೋದು, MLC ಇರ್ಬೋದು, ಅವ್ರು ಯಾರೇ ವ್ಯಕ್ತಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮಾಡಿದ್ರೆ ಅದು ನೀವೇನು ಗಮನಕ್ಕೆ ತಗೋಬೇಡ್ರಿ. ಥ್ಯಾಂಕ್ ಯು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಆಸೆ ಪಟ್ಟವರು ಮತ್ತೆ ಮುಂಚೂಣಿಯಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದವರು ನೀವು ಆ ವಿಚಾರಕ್ಕೆ ನೀವು ಭದ್ರಾಗಿದ್ದೀರಾ? ಜನವರಿ ಮಾತಾಡೋಣ. ಜನವರಿ ಮಾತಾಡೋಣ. ಯಾಕೋ ಹಿಂದೆ ಇಲ್ಲ, ಜನವರಿಗೆ ಒಳ್ಳೆ ನ್ಯೂಸ್ ಕೊಡ್ತೀನಿ. ಅಂದ್ರೆ ಈಗ ಲಾಸ್ಟ್ ಕೊನೆಯ ಪ್ರಶ್ನೆ, ಈಗ ಯಾರೇ ಯತೀಂದ್ರ ಸಿದ್ದರಾಮಯ್ಯ ಆಗಲಿ ಯಾರೇ ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ಯಾವುದೇ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯರು ಅಂತಲ್ಲ, ನನ್ನನ್ನು ಸೇರಿ ಯಾವುದೇ ಒಬ್ಬ ವ್ಯಕ್ತಿ MLA ಇರ್ಬೋದು, MLC ಇರ್ಬೋದು, ಅವ್ರು ಯಾರೇ ವ್ಯಕ್ತಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮಾಡಿದ್ರೆ ಅದು ನೀವೇನು ಗಮನಕ್ಕೆ ತಗೋಬೇಡ್ರಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಂತ ಶಿವಗಂಗಾ ಬಸವರಾಜ್ ಅವರ ಮಾತು. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಎಂದೇ ಯಾರೇ ಆ ಒಂದು ಹೇಳಿಕೆಗಳನ್ನ ಕೊಟ್ಟರು ಕೂಡ ಆ ಒಂದು ಹೇಳಿಕೆಗಳಿಗೆ ಕಿಮ್ಮತ್ತಿಲ್ಲ, ಅದು ಯಾರೇ ಆಗಿರ್ಲಿ. ಹಾಗಾಗಿ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅದೇ ಅಂತಿಮ. ಅದರಲ್ಲೂ ಪ್ರಮುಖವಾಗಿ ಸಂಕ್ರಾಂತಿಯ ನಂತರ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತು. ಕ್ಯಾಮರಾಮನ್ ಶರಣಯ್ಯ ಜೊತೆ ಸುನಿಲ್, TV9 ಬೆಳಗಾವಿ.